ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂತದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ, ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂತದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ, ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂತದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ, ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂತದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ, ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂತದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂಥದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವೈಫಲ್ಯತೆ ಎದ್ದು ಕಾಣುವಂಥದ್ದು. ಕೇಂದ್ರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಕಾರು ಸ್ಫೋಟ ಆಗಿದೆ, ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರು ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹಾಗಾಗಿ ಈ ಸ್ಫೋಟದ ಜವಾಬ್ದಾರಿಯನ್ನ ಕೇಂದ್ರವೇ ವಹಿಸಿಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ ಕಂಡು 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ